ಇತ್ತೀಚೆಗಷ್ಟೇ ಗದಗದ ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇತಿಹಾಸಕಾರರು ಹೇಳ್ತಾ ಇದ್ರು, ಲಕ್ಕುಂಡಿಯಲ್ಲಿ ನೀವು ಎಲ್ಲಾಗಿದ್ರೂ ನಿಮಗೆ ಚಿನ್ನ, ಮುತ್ತು, ವಜ್ರ, ವೈಢೂರ್ಯ ಎಲ್ಲ ಸಿಗುತ್ತೆ. ಹಿಂದೊಮ್ಮೆ ಇದು ಟಂಕಶಾಲೆ ಆಗಿತ್ತು ರಾಷ್ಟ್ರಕೂಟರು ಚಾಲುಕ್ಯರ ಕಾಲದಲ್ಲಿ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಇವಾಗ ಆ ಗ್ರಾಮದಲ್ಲಿ ಉತ್ಖನನವನ್ನು ಮಾಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತಿಂದ ಆರಂಭ ಆಗ್ತಾ ಇದೆ. ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ಉತ್ಖನನ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಇವತ್ತಿನಿಂದ ಉತ್ಖನನವನ್ನು ಶುರು ಮಾಡ್ತಾ ಇದ್ದಾರೆ. ಅದು ಏನು ಎಲ್ಲ ಜಂಟಿಯಾಗಿ ಪುರಾತತ್ವ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ, ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲರೂ ಸೇರಿಕೊಂಡು ಕಾರ್ಯ ಆರಂಭ ಮಾಡ್ತಾರೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಶೋಧ ಮಾಡ್ತಾರಂತೆ. ದೇಗುಲದ 10 ಚದುರ ಮೀಟರ್ ವ್ಯಾಪ್ತಿಯಲ್ಲಿ ಈ ಉತ್ಖನನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ. ಐತಿಹಾಸಿಕ ಕುರುಹುಗಳು ಸಿಗಬಹುದು ಅನ್ನೋ ಶಂಕೆ ಸಿಕ್ಕಿದ್ರೂ ಏನು ಆಶ್ಚರ್ಯ ಇಲ್ಲ. ನಿಮಗೆ ಲಕ್ಕುಂಡಿ, ಹಂಪಿ ಇಲ್ಲೆಲ್ಲ ಜಾಗದಲ್ಲಿ ನಿಮಗೆ ಭೂಮಿಯನ್ನು ಉತ್ಖನನ ಮಾಡಿದಾಗ ಏನಾದರೂ ಸಿಕ್ಕಿದ್ರೆ ಏನು ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಯಾಕಂದರೆ ಆ ಸ್ಥಳಗಳ ಇತಿಹಾಸನೇ ಆಗಿದೆ, ಅಷ್ಟು ರಿಚ್ ಇದ್ದಂತಹ ಜಾಗಗಳು. ಹಾಗಾಗಿ ನೋಡಿ, ಏಕಾಏಕಿ ಒಂದು ಜಾಗದಲ್ಲಿ ಒಂದು ಮಡಕೆನಲ್ಲಿ 470 ಗ್ರಾಮ್ ಚಿನ್ನ ಸಿಕ್ಕಿಬಿಡುತ್ತೆ ಅಂತಂದರೆ ತಮಾಷೆ ಮಾತಲ್ಲ. ಹಾಗಾಗಿ ಇನ್ನೂ ಏನಾದರೂ ಸಿಗಬಹುದು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನಿಂದ ಉತ್ಖನನ ಕಾರ್ಯ. ಉತ್ಖನನ ಅಂದರೆ ಭೂಮಿಯನ್ನು ಅಗದು ಏನು ಸಿಗುತ್ತೆ ಅಂತ ನಿಮಗೆ ಧರ್ಮಸ್ಥಳ ಜ್ಞಾಪಕ ಇರಬೇಕು, ಅಲ್ಲಿ ಬುರುಡೆಗೋಸ್ಕರ ಉತ್ಖನನ ನಡೀತಾ ಇತ್ತು. ಆದರೆ ಏನೂ ಸಿಗಲಿಲ್ಲ. ಇಲ್ಲಿ ಏನು ಸಿಗುತ್ತೆ ನೋಡೋಣ ಅಂದರೆ ಚಿನ್ನಾಭರಣಗಳು ಆ ಥರದ್ದು ಏನಾದರೂ ಸಿಗಬಹುದು ಅಂತಕ್ಕಂಥದ್ದು. ಅದಕ್ಕೋಸ್ಕರ ಈಗ ಸಿದ್ಧತೆ ಎಲ್ಲವೂ ಕೂಡ ನಡೆದಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಉತ್ಖನನ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭೀಮನಗೌಡ ಅವರಿಂದ ಪಡ್ಕೊಳ್ಳೋಣ. ಭೀಮನಗೌಡ, ಇತಿಹಾಸಕಾರರು ಹೇಳ್ತಾರೆ ಲಕ್ಕುಂಡಿಯಲ್ಲಿ ಎಲ್ಲಾಗಿದ್ರೂ ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ. ಇವರು ಉತ್ಖನನಕ್ಕೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದ ಜಾಗ ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ? ಅದರ ಹಿನ್ನೆಲೆ ಏನಾದರೂ ಇದೆಯಾ? ಸಿದ್ಧತೆ ಹೇಗಿದೆ? ಎಷ್ಟು ದಿನ ನಡೀಬೋದು ಉತ್ಖನನ? ಅರವಿಂದ್, ಹೌದು, ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತಿನಿಂದ ಉತ್ಖನನ ಕಾರ್ಯ ಆರಂಭವಾಗುವಂಥದ್ದು. ಎಲ್ಲರ ಚಿತ್ತ ಲಕ್ಕುಂಡಿಯ ಉತ್ಖನನದತ್ತ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸಹ ಉತ್ಖನನ ನಡೆಯುವಂಥದ್ದು. ನಮ್ಮ ದೃಶ್ಯಾವಳಿಯಲ್ಲಿ ತೋರಿಸಿದ್ವಿ. ನಾವೀಗ ಐತಿಹಾಸಿಕ ದೇವಸ್ಥಾನವಾದಂತಹ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ, ಈ ದೇವಸ್ಥಾನದಿಂದ ಇದರ ಒಂದು ಮುಂಭಾಗದಲ್ಲಿ ಒಂದು ಸಿದ್ದರ ಕೊಳ ಅಂತಿದೆ. ಆ ಸಿದ್ದರ ಕೊಳ ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನ, ಈ ಒಂದು ಮುಂಭಾಗದಲ್ಲಿ 10 ಮೀಟರ್ ಅಗಲ ಮತ್ತು 10 ಮೀಟರ್ ಉದ್ದ ಒಂದು ಈ ಒಂದು ಉತ್ಖನನ ಕಾರ್ಯ ಆರಂಭವಾಗುವುದು. ಯಾಕೆಂದರೆ ಈ ಒಂದು ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಈಗ ಉತ್ಖನನ ಕಾರ್ಯ ಶುರುವಾಗಿರುವಂಥದ್ದು. ಇಲ್ಲಿ ಏನಾದರೂ ಅವಶೇಷಗಳ ಜೊತೆಗೆ ಇಲ್ಲಿ ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳಗಳು ಸಿಗಬಹುದು ಎನ್ನುವಂತಹದ್ದು ಕೂಡ ಸಾಕಷ್ಟು ಇಲ್ಲಿ ತಜ್ಞರ ಅಭಿಪ್ರಾಯವಾಗಿದೆ. ಯಾಕೆಂದರೆ ಇಲ್ಲಿ ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಹೊಯ್ಸಳರ ಕಾಲದಲ್ಲಿ ಈ ಒಂದು ನಾಣ್ಯಗಳನ್ನು ತಯಾರಿಸುವಂತಹ ಒಂದು ಟಂಕಶಾಲೆ ಇಲ್ಲಿ ಇತ್ತು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಇವತ್ತು ಉತ್ಖನನ ಕಾರ್ಯ ಒಂದು ಆರಂಭವಾಗಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಒಂದು ಸ್ಥಳದಲ್ಲಿ ಈಗ ಸಿಬ್ಬಂದಿಗಳು, ಅಧಿಕಾರಿಗಳು ಸಾಕಷ್ಟು ಸಿದ್ಧತೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಇಲ್ಲಿ ಅನೇಕ ಸಲಕರಣೆಗಳನ್ನು ಸಹ ತಂದಿಟ್ಟಿದ್ದಾರೆ. ಇನ್ನೇನು ಸುಮಾರು 10:30, 11 ಗಂಟೆ ವೇಳೆಗೆ ಉತ್ಖನನ ಕಾರ್ಯ ಪೂಜೆ ಮಾಡುವ ಮೂಲಕ ಆರಂಭವಾಗುತ್ತೆ. ಇಲ್ಲಿ ಎಲ್ಲರೂ ಕೂಡ ಒಂದು ಕುತೂಹಲ ಇದೆ. ಯಾಕೆ ಅಂದರೆ ಇಲ್ಲಿ ಒಂದು ನಾಣ್ಯಗಳನ್ನ ತಯಾರು ಮಾಡುವಂಥ ಒಂದು ಟಂಕಶಾಲೆ ಇತ್ತು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಮುತ್ತು, ರತ್ನ, ವಜ್ರ, ವೈಡೂರ್ಯ, ಹವಳಗಳು ಏನೆಲ್ಲ ಆಭರಣಗಳು ಸಿಗಬಹುದು ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಹಾಗಾಗಿ TM ಕೇಶವ್ ಅನ್ನುವಂತಹ ಒಂದು ನಿವೃತ್ತ ತಜ್ಞ ವಿಜ್ಞಾನಿ ಅವರು ಇಲ್ಲಿ ಒಂದು ಸಂಶೋಧನೆ ಮಾಡಿದರೆ ಇಲ್ಲಿ ಸಾಕಷ್ಟು ಶಿಲಾನ್ಯಾಸಗಳ ಜೊತೆಗೆ ಅನೇಕ ವಸ್ತುಗಳು ಸಹ ಸಿಗಬಹುದು ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಇವತ್ತು ಕಾರ್ಯಗಳು ಸಹ ನಡೀತೆ. ಈ ಒಂದು ಸಂದರ್ಭದಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಸ್ವಚ್ಛತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ದೇವಸ್ಥಾನ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಒಂದು ಮುಂಭಾಗದಲ್ಲಿ ಸಿದ್ದರ ಕೊಳ್ಳ ಅನ್ನುವಂಥದ್ದು. ಇಲ್ಲಿ ಕೇವಲ 10 ಮೀಟರ್ ಮಾತ್ರ ಇದು ಇರುವಂಥದ್ದು. ಇದೇ ಒಂದು ಸ್ಥಳದಲ್ಲಿ ಈಗ ಉತ್ಖನನ ಕಾರ್ಯ ಆರಂಭವಾಗುವಂಥದ್ದು. ಯಾಕೆಂದರೆ ಈ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಈ ಒಂದು ಸಿದ್ದರ ಕೊಳ್ಳಕ್ಕೆ ಒಂದು ಸಂಪರ್ಕ ಇತ್ತು ಅನ್ನುವಂಥದ್ದು ಸಹ ಒಂದಿಷ್ಟು ಇತಿಹಾಸ ಕೂಡ ಹೇಳ್ತವೆ. ಹಾಗೆ ಇಲ್ಲಿ ಅನೇಕ ದೇವಾಲಯಗಳು, ಅಂದರೆ ಈ ಒಂದು ಲಕ್ಕುಂಡಿ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು ಜೊತೆಗೆ ಅನೇಕ ವಿಜಯನಗರ ಅರಸರು ಸೇರಿದಂತೆ ಅನೇಕ ರಾಜ ಮಹಾರಾಜರಿಗೂ ಸಹ ಆಳಿದಂಥ ನಾಡು. ಇಲ್ಲಿ ಸಂಪದ್ಭರಿತವಾದಂಥ ನಾಡು. ಇದು ಇಂದ್ರನ ಅಮರಾವತಿಗೂ ಮಿಗಿಲಾದಂಥದ್ದು ಅನ್ನುವಂಥದ್ದು ಶಿಲಾನ್ಯಾಸಗಳಲ್ಲಿ, ಶಿಲಾಶಾಸನಗಳಲ್ಲಿ ಸಹ ಕೆತ್ತನೆ ಮಾಡಲಾಗಿದೆ. ಹಾಗಾಗಿ ಈ ಒಂದು ಸಂಪದ್ಭರಿತ ನಾಡಲ್ಲಿ ಈಗ ಉತ್ಖನನ ಕೂಡ ಆರಂಭವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಈಗ ಇಲ್ಲಿ ಸ್ಥಳೀಯರು ಜೊತೆಗೆ ಈ ಒಂದು ಲಕ್ಕುಂಡಿ ಪ್ರಾಧಿಕಾರದ ಒಂದು ಸದಸ್ಯರು ಸಹ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನೂ ಕೇಳೋಣ. ಸಾಕಷ್ಟು ಕುತೂಹಲ ಸರ್, ಈ ಒಂದು ಇವತ್ತಿನಿಂದ ಉತ್ಖನನ ಕಾರ್ಯ ಆರಂಭವಾಗುತ್ತೆ. ಸಾಕಷ್ಟು ಕುತೂಹಲ ಇದೆ. ಇಲ್ಲಿ ಏನೆಲ್ಲ ಸಿಗ್ಬೋದು? ಈಗ ನೀವು ಕೂಡ ಸ್ಥಳೀಯರು, ಏನು ನಿಮ್ಮ ಒಂದು ಹಿರಿಯರು ಹೇಳುವ ಪ್ರಕಾರ, ಇಲ್ಲಿ ತಜ್ಞರು ಹೇಳೋ ಪ್ರಕಾರ ಏನೆಲ್ಲ ಸಿಗ್ಬೋದು ಅನ್ನುವಂಥ ಮಾಹಿತಿ ಇದೆ ಸರ್? ನಮಸ್ಕಾರ.
ಈಗೇನು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಇಲ್ಲಿ ಸಿದ್ದರಬಾವಿ ಅಂತ ಏನಿದೆ, ಇಲ್ಲಿಂದ ಆ ದೇವಸ್ಥಾನಕ್ಕೆ ಇಂಟರ್ ಕನೆಕ್ಟ್ ಇದೆ, ಮೆಟ್ಲುಗಳಿವೆ ಅಂತೇಳಿ ಏನು ನಮ್ಮೆಲ್ಲ ಅನೇಕ ಹಿರಿಯರು, ಗ್ರಾಮಸ್ಥರು ಹಿರಿಯರು ಹೇಳಿದ ಪ್ರಕಾರ ಇದೊಂದು ಎಕ್ಸ್ಕವೇಷನ್ ಪಾಯಿಂಟ್ ಅಂತ ನಾವು ಗೆಸ್ ಮಾಡಿದ್ದೀವಿ. ಇನ್ನೂ ಲಕ್ಕುಂಡಿಯಲ್ಲಿ ಸಾಕಷ್ಟು ಈಗ ನಾವು ಕಳೆದ ಒಂದು ವಾರದಿಂದ ತಾವು ನೋಡ್ತಾ ಇದ್ದೀರಿ, ಬಂಗಾರ ಸಿಕ್ಕಂಥದ್ದಾಗಿರ್ಬೋದು, ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯಗಳು ಇರುವಂಥ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಈಗ ಉತ್ಖನನ ಪ್ರಾರಂಭವಾಗಿದೆ. ಈ ಬರುವ ಈ ವರ್ಷದಲ್ಲಿ 2026ರಂದು ಸುಮಾರು 10-15 ಜಾಗದಲ್ಲಿ ಉತ್ಖನನದ ಪಾಯಿಂಟ್ ಮಾಡಿ ಅದು ಮಾನ್ಯ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸಿ ಅವರು ಅನುಮತಿ ಕೊಟ್ಟ ನಂತರ ಅಲ್ಲಿಯೂ ಕೂಡ ನಾವು ಎಕ್ಸ್ಕವೇಷನ್ ಮಾಡ್ತೀವಿ. ಮತ್ತು ಈ ವರ್ಷ 2026 ವರ್ಷ ಉತ್ಖನನ ವರ್ಷ ಅಂತ, ಲಕ್ಕುಂಡಿಯ ಉತ್ಖನನ ವರ್ಷ ಅಂತ ನಾವು ಹೇಳ್ಬೋದು ಸರ್. ಈಗ ಇದೇ ಸ್ಥಳದಲ್ಲಿ ಯಾಕೆ ನೀವು ಉತ್ಖನನ ಮಾಡ್ತಿದ್ರಿ, ಇಲ್ಲಿ ಏನೆಲ್ಲ ಸಿಗಬಹುದು ಅಂತ ಒಂದು ಊಹೆ ಇದೆ ಸರ್? ಅದೇ ಸರ್, ಈಗ ಹೇಳಿದ್ನಲ್ಲ, ನಮ್ಮೆಲ್ಲ ಹಿರಿಯರ ಪ್ರಕಾರ ನಾವು 100 ವರ್ಷದಿಂದ, ನಾವು 70-80 ವರ್ಷದಿಂದ ನಾವು ನೋಡಿದ್ದೀವಿ, ಇಲ್ಲಿ ನಾವು ಅಡ್ಡಾಡಿದ್ದೀವಿ. ಆ ದೇವಸ್ಥಾನದಿಂದ ಈ ಒಂದು ಬಾವಿಗೆ ಮೆಟ್ಟಲುಗಳ ಒಂದು ಕನೆಕ್ಟ್ ಇದೆ ಅಂತೇಳಿ ಏನು ಹಿರಿಯರ ಹೇಳಿದ್ರು, ಆ ಒಂದು ಕುರುವಿನ ಪ್ರಕಾರ ನಾವು ಗೆಸ್ ಮಾಡಿದ್ದು ನಿಜ. ಮತ್ತು ಈ ಏನು ಈ ಬಿಲ್ಡಿಂಗ್ ಕಾಣುತ್ತಲ್ಲ, ಈ ನಮ್ಮ BH ಪಾಟೀಲ್ ಹಳೆಯ ಶಾಲೆ, ಅದನ್ನು ಕೂಡ ಸರ್ಕಾರ ವಶಪಡಿಸಿಕೊಂಡಿದ್ದು. ಅದರ ಹಿಂದಗಡೆ ಒಂದು ದೊಡ್ಡ ಕೋಟೆ ಸಹ ಕಾಣಬಹುದು. ಅದರಿಂದ ಕೋಟೆ, ದೇವಸ್ಥಾನ ಹಾಗೂ ಇಲ್ಲಿ ಎಲ್ಲ ಸುತ್ತಮುತ್ತಲು ಏನು ಹಿಂದೆ ಸಿಂಧೂರ್ ಲಕ್ಷ್ಮಣ ಎನ್ನುವ ನಾಟಕವನ್ನು ಆಡಬೇಕಾದ್ರೆ ಹಾರ್ಮೋನಿಯಂ ಬಾರಿಸೋ ಮಾಸ್ತರ್ ಇದನ್ನ ಮಾಡಬೇಕಾದ್ರೆ ಇದು ಸಿಕ್ಕಿದೆ ಅಂತೇಳಿ, ಕಟ್ಟೆ ಸಿಕ್ಕಿದೆ, ದೇವಸ್ಥಾನ ಕಟ್ಟೆ ಸಿಕ್ಕಿದೆ ಅಂತ ಹೇಳ್ತಾರೆ. ಹಾಗೂ ಇಲ್ಲಿ ಸುತ್ತಮುತ್ತಲು ಏನು ಬಗೆದಷ್ಟು ಆಳ ಅಂತಾರಲ್ಲ, ಹಂಗೆ ಬಗೆದಷ್ಟು ಆಳದಾಗ ಮುತ್ತು ಸಿಗ್ಬೋದು, ರತ್ನ ಸಿಗ್ಬೋದು, ವಜ್ರ ವೈಡೂರ್ಯಗಳು ಸಿಗ್ಬೋದು, ಬಂಗಾರ ಸಿಗ್ಬೋದು ಎನ್ನುವ ಒಂದು ಕುರು ಇದೆ. ಹಾಗೂ ಈ ಒಂದು ದೇವಸ್ಥಾನ ಈಗೇನು ಎಕ್ಸ್ಕವೇಷನ್ ಮಾಡ್ತಾ ಇದ್ದಿಲ್ಲ, ಸುತ್ತಮುತ್ತಲು 50 ಮೀಟರ್ನಲ್ಲೇ ಒಂದು ಟಂಕ ಶಾಲೆ ಇತ್ತು. ಲಕ್ಕಿ ಗದ್ಯಾನ ಎಂಬ ನಾಣ್ಯವನ್ನು ಟಂಕಿಸುವಂಥ ಶಾಲೆ ಕೂಡ ಇದೇ ಸುತ್ತಮುತ್ತಲು 50 ಮೀಟರ್ನಲ್ಲಿ ಇದೆ ಅನ್ನುವ ಒಂದು ಕುರು ಇದೆ. ಯಾಕಂದ್ರೆ ಇಲ್ಲಿ ಇನ್ನೂ ಒಂದು ಓಣಿ ಇದೆ, ಅಚ್ಚಪ್ಪನ ಬೇಲು ಅಂತ ಓಣಿ ಇದೆ. ಅದಕ್ಕೆ ಅಂದ್ರೆ ಅಚ್ಚು ಹಾಕೋದು, ನಾಣ್ಯಕ್ಕೆ ಅಚ್ಚು ಹಾಕುವಂಥದ್ದು ಒಂದು ಜಾಗಕ್ಕೆ ಅಚ್ಚಪ್ಪನ ಬೇಲು ಅಂತ ಕರೀತಾರೆ. ಇದು ಇಲ್ಲಿ ಸ್ಥಳೀಯರು ಹೇಳುವಂಥದ್ದು. ಅರವಿಂದ್, ಇಲ್ಲಿ ಟಂಕಶಾಲೆ ಇತ್ತು, ಅಂದರೆ ನಾಣ್ಯಗಳನ್ನ ತಯಾರು ಮಾಡುವಂತಹ ಟಂಕಶಾಲೆ ಇತ್ತು. ಹಾಗಾಗಿ ಇಲ್ಲಿ ಈ ಒಂದು ಸಂಪದ್ಭರಿತ ನಾಡಲ್ಲಿ ಅನೇಕ ಕಡೆ ಉತ್ಖನನ ಆದರೆ ಸಾಕಷ್ಟು ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳಗಳು ಸೇರಿದಂತೆ ಅನೇಕ ಆಭರಣಗಳ ಜೊತೆ ಶಿಲಾನ್ಯಾಸಗಳು ಸಹ ಸಿಗ್ಬೋದು ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ 101 ದೇವಸ್ಥಾನ, 101 ಬಾವಿ ಇರುವಂತಹ ಪ್ರತೀತಿ ಇರುವಂತಹ ಒಂದು ಲಕ್ಕುಂಡಿ. ಈ ಲಕ್ಕುಂಡಿ ಒಂದು ಬಗೆದಂತೆಲ್ಲ ಅಗೆದಂತೆಲ್ಲ ಏನೆಲ್ಲ ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ. ಅರವಿಂದ್, ಥ್ಯಾಂಕ್ ಯು ಭೀಮನಗೌಡ, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ ಗೊತ್ತಾಗುತ್ತೆ ಏನೇನು ಸಿಗುತ್ತಾ ಇಲ್ವಾ ಅಂತ.